ಅತ್ತೆ ಅತ್ತೆ, ಏನಮ್ಮ ಮಂಗಮ್ಮ? ಏನಿಲ್ಲ ಅತ್ತೆ, ಅದು ನಾನಿವತ್ತು ಕೂಲಿ ಹೋಗ್ತಾ ಇದ್ದೀನಿ. ನಿನ್ನೇನು ಬೇಡ ಅಂತಂದ್ರು. ನೀನು ಸರಿಯಾಗಿ ಮಾಡಲ್ಲ ಅಂತನ. ನೀನು ಸರಿಯಾಗಿ ಕೆಲಸ ಮಾಡೋದು ಕಲ್ತ್ಕೋಬೇಕು. ಇನ್ಮೇಲೆ ಬಿಟ್ಟು ಹೋಗೋಕ್ಕಾಗಲ್ಲ. ಇವತ್ತೊಂದು ದಿವಸ ಏನೋ ಸಾಕು, ನೀನು ಒಬ್ಬಳೆ ಬಾ ಅಂತ ಹೇಳ್ಯಾರೆ, ಹೋಗ್ತೀನಿ. ನಾಳೆಯಿಂದ ಹೋಗ್ಬೇಕು. ನೀನು ಹೆಂಗೂ ಮಂತಾಗಿರ್ತೀಯಲ್ಲ, ನೆಲಗಿಲ್ಲ ಒರೆಸಿ ಎಲ್ಲ ನಚ್ಕಟ್ಟಾಗಿ ಎಲ್ಲದಕ್ಕೂ ನೀರು ತಂದೊಯ್ಯಿ. ಸುಮ್ಮನೆ ಕುತ್ಕೋಬೇಡ, ಅಲ್ಗೂ ಇಲ್ಗೂ ಹೋಗಿ. ಆಮೇಲೆ ಸೌದೆ ಇಲ್ಲ, ಒಂದಿಷ್ಟು ಸೌದೆ ಒತ್ಕಮ್ಮ. ಆಮೇಲೆ ಸಾರಿಲ್ಲ, ಸಾಯಂಕಾಲ ನಾನು ಬರೋ ಅಷ್ಟೊತ್ತಿಗೆ ಸಾರು ಮಾಡಿಕ್ಕೋರು. ಬೇಕಂದ್ರೆ ಮುದ್ದೆ ಅನ್ನವ ಆಮೇಲೆ ನಾನೆಲ್ಲ ಬಂದು ಮಾಡ್ತೀನಿ. ಅಷ್ಟೇನಾ? ಇನ್ನೂ ಏನಾದರೂ ಐತಾ? ಇನ್ನೇನಾದರೂ ಮಾಡಬೇಕಾ? ಇನ್ನೇನು ಇಲ್ಲ, ಅಷ್ಟು ಮಾಡು ಸಾಕು. ಸಾರು ಮಾಡೋಕ್ಕೆ ತರಕಾರಿ ಯಾತೂ ಇಲ್ಲ. ದುಡ್ಡು ಕೊಟ್ಟೋಗು, ನಾನು ತರಕಾರಿ ತಂದು ಸಾರು ಮಾಡ್ತೀನಿ. ನಿನ್ನ ಕೈಗೆ ದುಡ್ಡು ಕೊಟ್ಟರೆ ಅಷ್ಟೇ ಕತೆ ಗೋವಿಂದ. ಅಲ್ಲಿ ತರಕಾರಿ ಅಂಗಡಿಗೆ ಅಣ್ಣಗೆ ದುಡ್ಡು ಕೊಟ್ಟು ಹೋಗಿರ್ತೀನಿ. ಹೋಗಿ ಯಾತದ್ ಬೇಕು ಅದನ್ನ ತಗೊಂಬ. ನೀನೇನು ದುಡ್ಡು ಕೊಡೋದು ಬೇಕಾಗಿಲ್ಲ, ನಾನು ಹಿಂಗೆ ಹೋಗ್ತಾನ ಕೊಟ್ಟು ಹೋಗ್ತೀನಿ. ನಿನಗೆ ಕೈ ದುಡ್ಡು ಕೊಟ್ಟರೆ ಅಷ್ಟೇ. ಯಾತನ ಹೋಟ್ಲಾಗ ಯಾತನ ತರಿಸ್ಕೊಂಡು ತಿಂದು ಮನೆ ಕೆಂಪ್ತೀಯ. ಸರಿ ಆಯ್ತು ಬಿಡು, ಹೋಗಿ ತಗೊಂಬತ್ತೀನಿ, ನೀನು ಹೋಗು. ಸರಿ ಅತ್ತೆ, ಹುಷಾರು. ಹೋಗಿ ಹುಷಾರಂತೆ, ಹುಷಾರು. ಏನಂಗೆ ಇದೇನು ಅರಮನೆ ನೋಡು, ಕಾವಲು ಕಾಯ್ಕೊಂಡು ಕುಕ್ಕಮ್ಮಕ್ಕಿ ಇವಳೊಬ್ಳು. ನೋಡ್ದ ಅಲ್ಲ, ತರಕಾರಿ ತರಕ್ಕೆ ಅವನ ಕೈ ಕೊಡ್ತಾವಂತೆ, ತರಕಾರಿ ಅಂಗಡಿಯನ್ ಕೈಗೆ. ನನ್ನ ಕೈ ಕೊಟ್ಟಿದ್ರೆ ನಾನೇನೆ ಎಷ್ಟಾಗುತ್ತೋ ಅಷ್ಟು ಕೊಟ್ಟು ತಾಂಬತ್ತಿರ್ಲಿಲ್ವ ತರಕಾರಿನ. ಅವನ ಕೈ ಕೊಡ್ತಾವಂತೆ ದುಡ್ಡ. ಇಲ್ಲಿ ನಾನೇ ಸೊಸೆಯಾಗಿದ್ದೀನಿ, ಇವಳೇ ಅತ್ತೆ ಆಗ್ಯವಳೆ. ಇವಳು ಹೇಳ್ದಂಗೆ ನಾನು ಕೇಳಬೇಕಾಗಿತ್ತು. ಅಯ್ಯೋ, ಇಂತಳ ಮದುವೆನೇ ಮಾಡ್ಕೊಂಬರ್ಬಾರ್ದಾಗಿತ್ತು ಅನ್ಸುತ್ತೆ. ಛೇ. ಆಡ್ತಿರೋ ಆಟಕ್ಕೆ ಸರಿಯಾಗಿ ಪಾಠ ಕಲಿಸ್ಬೇಕು. ಊರಿನ ಜನಗಳೇನೆ ಇವಳನ್ನ ಉಗಿಬೇಕು. ಏನಮ್ಮ ನೀನು ಒಳ್ಳೆಯವಳು ಅಂತ ನಿನ್ನ ಪರವಾಗಿ ನಾವು ಹೇಳೋದು ಮಾತಾಡಿದ್ವಿ, ನೀನು ಇಂತಾಳು ಅಂತ ನಮಗೆ ಗೊತ್ತಿರಲಿಲ್ಲ. ಇನ್ಮೇಲೆ ನಿಮ್ಮ ಅತ್ತೆ ಹೇಳ್ದಂಗೆ ಕೇಳ್ಕೊಂಡು ಇರಂಗಿದ್ರೆ ಇರು, ಇಲ್ಲ ಅಂದರೆ ಹೋಗು ಅಂತ ಹೇಳಬೇಕು, ಉಗಿಬೇಕು. ಹಂಗೆ ಮಾಡ್ತೀನಿ ಇರು ಇವಳಿಗೆ. ಏನು ಮಾಡ್ತೀನಿ ಅಂತ. ಈ ನನ್ನ ಮಗ ಒಬ್ಬ ಅವಳು ಹೇಳ್ದಂಗೆ ಕೇಳ್ತಾನೆ. ನಾನು ಹೇಳ್ದಂಗೆ ಕೇಳ್ತಿದ್ದ ಇಷ್ಟು ದಿನ. ಅವತ್ತೊಂದು ದಿವಸ ಇವಳು ನಾನು ಹೋಟ್ಲಕ್ಕೆ ತಿಂದಿರೋದ ಎಲ್ಲ ಗುಡ್ನಾರಿ ತೋರಿಸಿ ನನ್ನ ಮಗ ನನ್ನ ನಮ್ದಂಗೆ ಮಾಡ್ಯವಳೆ. ನಾನೇನು ಹೇಳೋದು ಸಾಕು ನಿಜಾನ ಅಂತ ಕೇಳ್ತಾನೆ. ನಾನು ಬರೀ ಸುಳ್ಳು ಹೇಳ್ತೀನಿ ಏನೋ ಅಮ್ಮಂಗೆ. ಅಲ್ಲ, ಇವನೇ ಕದ್ಕೊಂಬತ್ತಿದ್ದ. ಅವಾಗ ಕದ್ಕೊಂಬಂದು ಅದು ಇದು ತೆಂಗಿನಕಾಯಿ ಯಾತನ ತೊಗರಿಕಾಯಿ ಪಗರಿಕಾಯಿ ಎಲ್ಲ ತಗೊಂಬಂದು ಮಾರ್ಕೆಂಡು ತಗೊಂಬತ್ತಿದ್ದ. ಇವತ್ತು ನನಗೆ ಬುದ್ಧಿ ಹೇಳಕ್ಕೆ ಬರ್ತಾನೆ ಇವಳಿಂದಾನ. ನಾನು ಮೊದಲು ಇವಳಿಗೆ ಬುದ್ಧಿ ಕಲಿಸ್ಬೇಕು. ಅವನು ಆ ಮಗ ತಾನೇ ಕಲಿತಾನೆ. ಹೆಂಗಾದ್ರೂ ಮಾಡಿ ಅವಳನ್ನ ನನ್ನ ಮಗನ ಎದುರಿಗೆ ಬಯಲು ಮಾಡಬೇಕು. ಏನು ಮಾಡೋಣ ಇರು, ಸಾಕಂತಕ್ಕೆ ಹೋಗೋಣ. ಅವಳ ತಕ್ಕೇನಾದ್ರೂ ಉಪಾಯ ಇರುತ್ತೆ. ನೋಡೋಣ. ಅತ್ತೆ, ಹುಡುಗ ಎಲ್ಬೋದ? ಅವ್ನು ಕರ್ಕೊಂಬಂದು ಒಂದಿಷ್ಟು ಮಕ್ಕ ತೊಳೆದು ಅವನಿಗೆ ಉಂಬಕ್ಕಿಕ್ಕು, ನಾನು ಹೋಗ್ತೀನಿ. ಅವನು ಎದ್ದ ಒಂದಿಷ್ಟು ಬ್ರೆಡ್ ಬಿಸ್ಕತ್ ತಿಂದಿದ್ದ, ಅದಕ್ಕೇನೆ ಇಟ್ಟಾದ್ರೂ ಬಂದಿಲ್ಲ ಉಂಬಕ್ಕೆ. ಎಲ್ಲ ಅಲ್ಲಿ ದೇವಸ್ಥಾನ ತಗೋ ಎಲ್ಲ ಆಟ ಆಡ್ತಿರ್ತಾನೆ. ಕರ್ಕೊಂಬಂದು ಅವನಿಗೆ ಉಂಬಕ್ಕಿಕ್ಕು. ಆಮೇಲೆ ಮಧ್ಯಾಹ್ನಕ್ಕೆ ಹೋಗಿ ಆ ಕುರಿ ಮರಿಗಳಿಗೆ ನೀರಿಕ್ಕಿ ಸೆಡೆ ಸೊಪ್ಪು ಎತ್ಕೊಂಬಂದು ಹಾಕೈತಂತೆ. ಹೋಗಿ ಹಾಕ್ಬಾ, ಮಾರ್ತು ಸುಮ್ ಕುಕ್ಕಬೇಡ. ಅದೆಲ್ಲ ನನಗೆ ಗೊತ್ತೈತೆ, ನೀನೇನು ಹೇಳ್ಬೇಡ. ನನ್ನ ಕೆಲಸ ನಾನು ಮಾಡ್ತೀನಿ, ನೀನು ಹೋಗು. ನಿನ್ ಪಾಡಿಗೆ ನೀನು ಕೂಲಿ ಹೋಗು. ನಾನು ಹೋಗ್ತೀನಿ, ಆದ್ರೆ ನೀನು ಮರ್ತು ಕುಕ್ಕಂತಿಯಲ್ಲ. ಮರ್ತು ಕುಕ್ಕಂಡ್ರೆ ಅಯ್ಯಪ್ಪ ಬಂದು ಸಾಯಂಕಾಲಕ್ಕೆ ಎಗರಾಡ್ತಾನೆ. ಕುರಿ ಮರಿಗಳು ನೀರಿಕ್ಕಾಗಲ್ಲ, ಸೊಪ್ಪಾಗಲ್ಲ. ನಾವು ಕುರಿ ಬಿಸ್ಲಾಕ್ ಹಾಕ್ಕೊಬತ್ತೀವಿ, ಎಲ್ಲ ನಾವೇ ಮಾಡ್ಬೇಕೆ. ಬಂದು ಆ ವರ್ಷ ಆಡ್ತಿರ್ತಾವ ಕುರಿ ಮರಿಗಳು ಅಂತ ನಾನು ಬೈತೈತೆ ಅಯ್ಯಪ್ಪ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀನು ಮಂತಾಗಿರ್ತೀಯಲ್ಲ, ಆ ಕೆಲಸನಾದ್ರೂ ನೆಟ್ಟು ಮಾಡು, ಮರಿಬೇಡ ನೀನು. ಮರಿಬೇಡ ಅಂತೆ. ನನಗೇನೇನು ಅಷ್ಟೇ ಹೊಳ್ಮಳು ಆಗೈತೀನಿ. ನನಗೇನು 60 ವರ್ಷ ಆಗಿಲ್ಲ ಕಣೆ ಇನ್ನೇನು. ನಾನು ಇವಳ ಹತ್ರ ಹೇಳಿಸ್ಕೋಬೇಕಾಗೈತಿ. ಕುರಿ ಮರಿ ನೀರಿಕ್ಕು, ಅವ್ಳನ್ನ ಕರ್ಕೊಂಬಂದು ಉಂಬಕ್ಕಿಕ್ಕು, ಅದು ಮಾಡು ಇದು ಮಾಡು ಅಂತಾನ ಎಲ್ಲನ ವರದಿ ಕೊಟ್ಟು ಹೋಗ್ತಾಳೆ. ಸಾಯಂಕಾಲಕ್ಕೆ ಬಂದು ಅದು ಮಾಡ್ದತ್ತೆ ಇದು ಮಾಡ್ದತ್ತೆ ಅಂತಾನ ಪ್ರಶ್ನೆ ಕೇಳ್ತಾಳೆ. ಸಾಕಮ್ಮ ಏನು ಸೊಸೆನೇನೋ ಬೈಕಂತ ಇರಂಗೈತೆ. ಎಲ್ಗೋದ್ಲು ನಿನ್ ಸೊಸೆ ಗಂಗಿ? ಎಲ್ಲ ಕೂಲಿ ಹೋದ್ಲು. ನನಗೆ ಕುರಿ ಮರಿ ನೀರಿಕ್ಕು, ಸೆಡೆ ಸೊಪ್ಪು ಕಿತ್ತ ಮನೈತಂತೆ ಹಾಕು, ಹುಡುಗನ್ ಕರ್ಕೊಂಬಂದು ಉಂಬಕ್ಕಿಕ್ಕು, ಮಕ್ಕ ತೊಳಿ, ನೀರು ತಂದ ಈ ಮುಸ್ರೆ ತೊಳಿ ಅಂತಾನ ಹೇಳಿ ಹೋಗ್ತಾಳೆ. ಅಯ್ಯೋ, ನಂದು ನಿನ್ ಥರನೇ, ನಂದು ನಿಂದು ಒಂದೇ ಥರ ಜೀವನ ಆಯ್ತಲ್ಲಿ. ಅಲ್ಲ, ನಾವು ಅತ್ತೆರಾಗಿದ್ರು ಸೊಸೆರ ಥರ ನಾವು ಅವ್ರು ಹೇಳ್ದಂಗೆ ಕೇಳ್ಬೇಕಾಗೈತಿ. ಇವಾಗ ನನ್ನ ಸೊಸೆನೂ ಹಂಗೆ ಎಲ್ಲ ಹೇಳೋದ್ಲು, ಅದು ಮಾಡು ಇದು ಮಾಡು ಅಂತಾನ. ತರಕಾರಿ ತರಕ್ಕೆ ದುಡ್ಡು ಕೊಡು ಅಂದರೆ ನಿನ್ನ ಕೈಗೆ ದುಡ್ಡು ಕೊಟ್ಟರೆ ನೀನು ಹೋಟ್ಲಾಗ ತಿಂಡಿ ತಂದು ತಿಂತೀಯ ಅಂತಾನ. ತರಕಾರಿನ ಕೈಗೆ ದುಡ್ಡು ಕೊಟ್ಟು ಹೋಗ್ತೀನಿ, ತರಕಾರಿ ತಂದು ಸಾರು ಮಾಡು ಅಂತ ಹೇಳ್ತಾಳೆ. ನೋಡ್ದ, ನನ್ನ ಮನೆಗೆ ನಾನೇನೆ ಹೊರಗ್ನೇಳಾಗಿದ್ದೀನಿ. ಕಣ್ಕದ್ರಜ್ಜಿ, ಏನು ಮಾಡೋದು? ನನ್ನ ಮಗ ಇಂತಳ ಕಟ್ಕೊಂಬಂದಾಗ ಅವಸ್ತಾಗ ನಾನು ಹೇಳ್ದಂಗೆ ಕೇಳೋಳು ಕದ್ರಜ್ಜಿ. ಅದು ಯಾವ್ದೋ ಇದು ನಿಧಿ ಅಂತ ಸಿಗ್ತಾ ನನಗೆ. ಅವಾಗ ನಾನು ಈ ಮನೇನ ಅವಳ ಹೆಸರು ಮಾಡಿಕೊಟ್ಟೆ. ಅವಳು ಬುದ್ಧಿವಂತೆ ಅನ್ಸುತ್ತೆ, ಅದಕ್ಕೆ ಮಾಡ್ತೀನಿ ಅಂದೆ. ಮಾರ್ಬಿಡತ್ತೆ, ನನ್ನ ಹೆಸರು ಮಾಡಿಸು. ಅದನ್ನ ಯಾಕೆ ಮಾಡ್ತೀಯ? ಅದನ್ನ ಮಾರಿರಿ ಇನ್ನೆಷ್ಟು ದುಡ್ಡು ಬರುತ್ತೆ ನಿನಗೆ? ಆ ನಿಧಿ ಸಿಕ್ಕೈತೆ ಅಂತ, ಅರಮನೆ ಐತೆ ಅಂತ ಏನೇನೋ ಹೇಳಿ ಯಾಮಾರಿಸಿ ನನ್ನ ಈ ಮನೇನ ಅವಳ ಹೆಸರು ಮಾಡಿಸ್ಕೊಂಡ್ಲು. ಅದಕ್ಕೆ ಈ ಮನೆ ಅವಳ ಹೆಸರಿಗೆ ಇರೋದಕ್ಕೆ ಈಗ ದಿಮಾಕ್ ಮಾಡ್ತಾಳೆ.
ಹೆಂಗೋ ಸದ್ಯ ನಾನು ಮಂತಾಗೆ ಇದ್ದೀನಲ್ಲ, ನಾನು ಒಂದೊಂದು ದಿವಸ ಕೂಲಿ ಕರ್ಕೊಂಡು ಹೋಗ್ತಾಳೆ, ಅಲ್ಲಿಗೆ ಇಲ್ಲಿಗೆ ಹೋಗೋಣ ಬಾ ಅಂತ. ವಾರದ 3 ದಿವಸ ಕೂಲಿ ಹೋಗ್ತೀನಿ ನಾನು. ನೀನು ಯಾಕೆ ಇವತ್ತು ಹೋಗ್ಲಿಲ್ವೇ ಕೂಲಿನ? ದಿನ ಹೋಗ್ತಿದ್ದೆ, ಯಾಕೆ ನಿನ್ನ ಸೊಸೆ ಕರ್ಕೊಂಡು ಹೋಗ್ಲಿಲ್ವೇ? ಇಲ್ಲ ಕಣೆ ಸಾಕಮ್ಮ, ಇವತ್ತು 4 ಜನ ಸಾಕು ಅಂದ್ರಂತೆ. ನಿನ್ನ ಸೊಸೆ ಒಬ್ಳು, ನನ್ನ ಮಂಗಿ ಒಬ್ಳು, ಇನ್ನು ಯಾರೋ ಹೋಗ್ತಾರಂತ ಇನ್ನೊಂದಿಬ್ರು, ನಿಂಗಮ್ಮನ ಯಾರನ. ಅದಕ್ಕೆ ನಾನು ಹೋಗ್ಲಿಲ್ಲ ಇವತ್ತು. ನೆನ್ನೆ ಮೊನ್ನೆ ಆಚೆ ಮೊನ್ನೆ 3 ದಿವಸ ಒಂದೇ ಸಮಕ್ಕೆ ಹೋಗಿದ್ದೆ, ನನಗೂ ಸಾಕಾಗಿತ್ತತ್ತ. ಸದ್ಯ ಹೆಂಗೋ ಅತ್ಲಾಗೆ ಬಿಡತ್ತ. ಹುಕ್ಕಳೆ ಸಾಕಮ್ಮ ಹುಕ್ಕ. ಅಲ್ಲ ಕಣೆ ಸಾಕಮ್ಮ, ಅಲ್ಲ ಇವಳನ್ನ ಅದು ಯಾವ ಊರಾಗ ನೀನು ತೋರಿಸ್ಕೊಟ್ಟಮ್ಮ? ನನಗಂತೂ ಇವಳು ಇಷ್ಟನೇ ಇಲ್ಲ. ಏನು ಮಾಡೋದು, ಮದುವೆ ಆಗೈತಿ ಇವಾಗ, ಅವಳನ್ನ ಕಳ್ಸೋಕ್ಕೂ ಆಗಲ್ಲ. ಅದು ಅಲ್ಲದೆ ನನ್ನ ಮಗ ಬೇರೆ ನನ್ನೇ ನಂಬ್ತಾ ಇಲ್ಲ ಕಣೆ, ನನ್ನೇ ಬೈತಾನೆ. ಅವತ್ತು ಅವಳು ಕೂಲಿ ಹೋಗೋ ಥರ ನಾಟಕ ಮಾಡಿ ನಾವಿಬ್ರು ಹೋಗ್ತೀವಿ ಅಂತ ಅಲ್ಲೆಲ್ಲ ನಿಂತ್ಕೊಂಡು ನಾನು ತಿಂಡಿ ತಿನ್ಬೇಕಾರ್ಲೇನೆ ಬಂದು ನೋಡಿ ಎಲ್ಲ ಬೈದ್ರಲ್ಲ. ಅವತ್ತಿಂದ ನನ್ನ ಮಗ ನನ್ನ ನಂಬ್ತಾನೆ ಇಲ್ಲ. ನಿನ್ನ ಕೈಗೆ ಯಾತು ಕೊಡಲ್ಲ ನಂಬ್ತಾನ, ಅವಳ ಕೈಗೆ ದುಡ್ಡು ಕೊಡ್ತಾನೆ. ಯಾತ್ಕನ ಬೇಕು ಕೊಡೋ ಅಡ್ಕೆಲಿಗೆ ಅಂದರೆ ಕೊಡೋದೇ ಇಲ್ಲ. ಇವಳು ಕೇಳಿರೆ ಅಡ್ಕೆಲಿ ಹಾಕಿ ಬಿಡತ್ತೆ, ಹಂಗಾಗುತ್ತೆ ಹಿಂಗಾಗತ್ತೆ, ಅಡ್ಕೆಲಿ ಹಾಕೊಂಡ್ರೆ ಅಲ್ಲಿ ನೋವ್ತೈತೆ ಅಂತ ಹೇಳ್ತಾಳೆ. ನೋಡು, ನನ್ನ ಮನೆಗೆ ನಾನೇನೇ ಒಂಥರ ಏನಕ್ಕೂ ಬಾರದೇ ಇರೋಳು ಆಗ್ಬಿಟ್ಟಿದ್ದೀನಿ. ಕೂಲಿ ಹೋಗ್ತೀನಿ, ದುಡ್ಡೆಲ್ಲ ಅವಳೇ ಇಕ್ಕಂತಾಳೆ. ನಾನು ಹೋಗಿ ಮಾತಾಡ್ಸ್ದಾಗ ಮಾತೇ ಬರಲ್ವೇ ನಮ್ಮಂಗೆ? ನಮಸ್ಕಾರ ಕಣಕ್ಕ, ಹಿಂಗೆ ಕಣಕ್ಕ ಅಂತ ಅಂತಿದ್ಲು ಆ ಮಂಗಿ. ಆದರೆ ಇಲ್ಲಿಗೆ ಬಂದ ಮೇಲೇನೆ ಈ ಹೆಂಗಸ್ರ ಜೊತೆ ಸೇರ್ಕೊಂಡು ಇಂಥ ಬುದ್ಧಿ ಕಲ್ತಿರೋದು. ನಮ್ಮ ಗಂಗಿನೂ ಅಷ್ಟೇ, ಮೊದಲು ಬಂದಾಗ ಹ್ಞೂ ಅತ್ತೆ ಆತೆ ಅಂತ ಇದ್ಲು. ಇವಾಗ ನೋಡು ಹೆಂಗೆ ಆಡ್ತಾಳೆ, ನನಗಿನ್ನ ಜೋರಾಗಿ ಬಾಯಿ ಮಾಡ್ತಾಳೆ. ಹೆಂಗಾದ್ರೂ ಮಾಡಿ ಅವಳನ್ನ ಯಾವ್ದಾದ್ರು ಒಂದು ತಪ್ಪಿಗೆ ಸಿಗಾಕ್ಸ್ಬೇಕು ಕಣೆ ಸಾಕಮ್ಮ. ಏನಾನ ಒಂದು ಉಪಾಯ ಹೇಳಿ. ಅವಳು ಹೆಂಗೆ ಸಿಗಾಕ್ಸೋದು? ನನ್ನ ಮಗನ ಎದುರಿಗೆ ಅವಳು ಸಿಗಾಕ್ಸಿ ಸರಿಯಾಗಿ ಬೈಸ್ಬೇಕು. ನನ್ನ ಮಗ ಬೈಬೇಕು ಅವಳನ್ನ ನಂಬಾರ್ದು ಏನು ಹೇಳಿದ್ರು. ಈಗ ನೋಡಿದ್ರೆ ಅವಳನ್ನೇ ನಂಬ್ತಾನೆ, ಮೊದಲು ನನ್ನ ನಂಬಾನು. ಈಗ ಏನು ಮಾಡೋದು? ಏನಾನ ಒಂದು ಉಪಾಯ ಹೇಳಿ ಸಾಕಮ್ಮ. ಹೌದಾ, ನಿನ್ನ ಮಗ ನಿನ್ನ ಪೂರ್ತಿ ನಂಬೋದೇ ಇಲ್ವಾ? ನಮ್ಮ ಬುಸ್ನಾಗನೇ ಪರವಾಗಿಲ್ಲ, ಒಂದೊಂದ್ರಾಗೆ ನನ್ನ ಪರವಾಗೇ ನಂಬ್ತಾನೆ. ನಾನು ಜೈಲಿಗೆ ಹೋದಾಗ್ಲೂ ಬಿಡಿಸ್ಕೊಂಬಂದ. ಹ್ಞೂ ಕಣೆ ಸಾಕಮ್ಮ, ಬುಸ್ನಾಗನೇ ಪರವಾಗಿಲ್ಲ ಅಂತ ಅನ್ಸುತ್ತೆ ನಮ್ಮ ಪೆಂಗ್ ನನ್ನ ಮಗ. ಈಗ ಮೊದಲು ಪೆದ್ದನಂಗೆ ಆಡೋನು, ಈಗ ಹೆಂಡ್ತಿ ಬಂದಮೇಲೆ ಬುದ್ಧಿವಂತನ ಥರ ಮಾತಾಡ್ತಾನೆ, ನನಗೆ ಬುದ್ಧಿ ಹೇಳ್ತಾನೆ. ಕಳ್ತನ ಮಾಡ್ಕೊಂಡಿದ್ದವನು ನೋಡ್ದ ಹೆಂಗೆ ಬದಲಾಯಿಸ್ಬಿಟ್ಟೆ ಅವಳು ಮಿಟ್ಟುಗ್ಲಾಡಿ ಬಂದು. ಈಗ ಹೆಂಗಾದ್ರೂ ಮಾಡಿ ಅವಳನ್ನ ಸಿಗಾಕ್ಸ್ಬೇಕು. ಏನಾನ ಒಂದು ಹೇಳ್ಕೊಡೆ ಉಪಾಯನ, ಅವಳು ಹೆಂಗೆ ಸಿಗಾಕ್ಸೋದು ಅಂತನ. ಹೌದಾ, ಏನು ಮಾಡ್ತೀಯ ಅಂದರೆ ಅಡುಗೆ ಅವಳು ದುಡ್ಡ ಏನಾದರೂ ಇಕ್ತಾಳೆ ತಾನೆ, ಅಥವಾ ಏನಾದರೂ ಸೆರಗನ ಗಂಟು ಹಾಕ್ಯಂತಾಳೋ? ಎಲ್ಲಿತ್ತಾಳೋ ಗೊತ್ತಿಲ್ಲ ಕಣೆ. ಯಾಕೆ ಅವಳು ಎಲ್ಲಿತ್ತಾಳೆ ಅನ್ನೋದು ನೋಡ್ಕೊಂಡು ಆ ದುಡ್ಡ ಎಗರಿಸ್ಬಿಡು. ಅವಾಗ ನಿನ್ನ ಮಗ ಹಾಗೆ ದುಡ್ಡೆಲ್ಲೈತೆ ಅಂತ ಕೇಳಿದ್ರೆ, ಅವಾಗ ಕಳ್ದೈತೆ ಅಂತ ಕೇಳಿದ್ರೆ ಮತ್ ಸರಿಯಾಗಿ ಉಗಿತಾನೆ. ನೀನು ಬುದ್ಧಿವಂತಿ ಅಂತ ನಿನ್ನ ಕೈಗೆ ತಂದು ಕೊಡ್ತಿದ್ದೆ ದುಡ್ಡ, ನಮ್ಮ ಅಮ್ಮ ಕೈ ಕೊಡ್ತಿದ್ದೆ. ಅವಾಗ ಅಚ್ಚಕಟ ಇಕ್ಕಮ್ಮದು ಏನೋ ತಿಂತಿತ್ತು. ಈಗ ನೋಡಿ ನೀನು ಕಳೆದಿದ್ಯಾ, ತಿನ್ನಂಗೂ ಅಲ್ಲ ಉಣ್ಣಂಗೂ ಅಲ್ಲ, ಅಧ್ವಾನ ಮಾಡಿದ್ಯಾ ಅಂತಾನ ಬೈತಾನೆ. ಆಮೇಲೆ ನಿನ್ನ ಕೈಗೆ ಕೊಡ್ತಾನೆ ದುಡ್ಡ. ಆಮೇಲೆ ಅದೊಂದು ಮಾಡು. ಇನ್ನೊಂದು, ಅವಳೇನಾದ್ರೂ ಸಾರ್ಗಿರಿ ಏನಾನ ಮಾಡಿದ್ರೆ ಅದಕ್ಕೆ ಒಂದಿಷ್ಟು ಖಾರನೋ ಉಪ್ಪು ಯಾಕಾದ್ರೂ ಜಾಸ್ತಿ ಹಾಕ್ಬಿಡು. ನಿನ್ನ ಮಗ ಉಂಡು ಅವಳನ್ನ ಉಗಿತಾನೆ ಸರಿಯಾಗಿ. ನಿನ್ಗೆ ಅಡುಗೆ ಮಾಡಕ್ಕೆ ಬರಲ್ಲ, ಪಡಿಗೆ ಮಾಡಕ್ಕೆ ಬರಲ್ಲ ಅಂತಾನೆ. ಹೌದಲ್ವಾ? ಆದರೆ ಅವಳು ದುಡ್ಡು ಎಲ್ಲಿಕ್ತಾಳೆ ಎಂಬುದೇ ನನಗೆ ಗೊತ್ತಿಲ್ಲ ಕಣೆ. ಕಾಣ್ದಂಗೆ ಇಕ್ತಾಳೆ ಕಣೆ. ಅದು ಎಲ್ಲಿಕ್ತಾಳೋ ಏನು ಸುಡುಗಾಡು. ಕೂಲಿ ಹೋಗಿದ್ಮೇಲೆ ಇಸ್ಕೊಂಬತ್ತಾಳೆ. ನಾನು ಇದ್ದಾಗ ಇಕ್ಕಲ್ಲ, ಸುಮ್ಮನೆ ಇರ್ತಾಳೆ ಸೆರಗ್ನ ಗಂಟು ಹಾಕ್ಯಂಡು. ಆಮೇಲೆ ನಾನು ಎಲ್ಲನೂ ಹೋಗಿ ಬತ್ತಿದಂಗೇನೆ ಅಲ್ಲಿ ಸೆರಗ್ನಾಗಿರಲ್ಲ. ಅದು ಎಲ್ಲಿಕ್ಕಿರ್ತಾಳೋ ಏನು ಸುಡುಗಾಡು, ಅದು ಯಾವ ಮಾಯದಾಗ ಇಕ್ತಾಳೋ. ಇವತ್ತು ದುಡ್ಡು ಇಸ್ಕೊಂಬರ್ಲಿ, ಎಲ್ಲಿಕ್ತಾಳೆ ಅಂತನ ನಾನು ನೋಡ್ತೀನಿ. ಸುಮ್ಮನೆ ಎತ್ಲಾಗ ನಾನು ಹೋಗಳಂಗೆ ಹೊರಕ್ಕೆ ಬಂದ್ಬಿಡ್ತೀನಿ. ಅವಳು ನಾನು ಓದೆ ಅಂತಾನ ದುಡ್ಡ ಬಚ್ಚಿಕ್ಕಕ್ಕೆ ಹೋಗ್ತಾಳೆ. ಅವಾಗ ನೋಡ್ಕೊಂಡು ಸರಿಯಾಗಿ ಎಗರಿಸ್ತೀನಿ. ಅವಾಗಿರೋದು ಅವಳಿಗೆ. ಸರಿ ಹಂಗೆ ಮಾಡು. ಆದರೆ ನೀನು ಈ ಕಡೆಗೆ ಬರೋ ಥರ ಬಂದ್ಬಿಡ್ಬೇಕು, ಒಂದು ಸ್ವಲ್ಪ ದೂರನ. ನೋಡ್ತಾಳೇನೋ ಅವಳು ತಿರ್ಕೊಂಡು. ನೀನು ಓದಿಯೋ ಇಲ್ವ ಅಂತಾನ ಹೊರಕ್ಕೆ ಬಂದು ನೋಡ್ಗಿಡಾಳು, ಹುಷಾರು. ಅವಳು ಯಾರೋ ಹುಡುಗರು ಅಳ್ತಾ ಬರ್ತಾ ಇದ್ದಾವೆ. ನಮ್ಮ ಹುಡುಗಿದ್ದಂಗೆ ಇದ್ದಾನೆ. ಏ ಮಂಜ, ಯಾಕೆ ಅವ್ನು ಅಳ್ತಾ ಇದ್ದಾನೆ? ಏನಾಯ್ತು, ಏನು ಮಾಡಿರು? ಅಯ್ಯೋ ಸಾಕು ದೊಡ್ಡಮ್ಮಯ್ಯ, ಅವನು ಆಟ ಆಡ್ತಾ ಇದ್ವಾ, ಜೂಟ್ ಮುಟ್ ಆಟ. ಅವಾಗ ಇವನು ಬಿದ್ದ, ಅದಕ್ಕೆ ಅಳ್ತಾ ಇದ್ದಾನೆ. ಕರ್ಕೊಂಬಂದಿನಿ. ಹೋಗ ತಿರುಪತಿ, ನೀನು ಅಚ್ಚೆ ಮತ್ತೆ ನಾನು ಬರಬೇಡ ಅಂತ ಹೇಳೋದು. ಹೋಗು ನಿಮ್ಮ ಅಜ್ಜಿತಕ್ಕೆ. ಏ ಮಂಜ, ನೀನೇ ಬೀಳಿಸ್ತಾ ಅಥವಾ ಅವನೇ ಬಿದ್ನೋ? ಪಾಪ ಹುಡುಗಳ್ತೈತೆ, ಬಾರೋ ತಿರುಪ್ತಿ. ಅಜ್ಜಿ ಬಿದ್ದೆ. ಯಾರೋ ಬೀಳಿಸಿದ್ದು? ಈ ಮಂಜಾನೇನ ಬೀಳಿಸಿದ್ದು? ಏ ಮಂಜ, ನೀನೇನ ಬೀಳಿಸಿದ್ದು? ಇವನೇ ಮಂಜಣ್ಣನ ಬೀಳಿಸಿದ್ದು ಕಣಜ್ಜಿ. ಯಾಕಲೇ ತಿರುಪ್ತಿ, ನೀನ್ ಬರಬೇಡ, ನೀನು ಬೀಳ್ತೀಯ, ನೀನು ಓಡಾಡಕ್ಕಾಗಲ್ಲ ಅಂದ್ರೆ ಇಲ್ಲ ನಾನು ಬರ್ತೀನಿ ಅಂತ ಹೇಳಿ ಬಂದಾನು. ನಾನ್ ಬೀಳ್ತೀನಂತೆ, ನೀನು ನಾನು ಓಡಿಸ್ಕೊಂಬಂದು ಬಿದ್ದಿರೋದು. ನಾನೇ ನಿನ್ನೇನು ಮುಟ್ಲು ಇಲ್ಲ. ನೋಡಿ ಎಷ್ಟು ಸುಳ್ಳು ಹೇಳ್ತಾನೆ. ನಾನೇ ಬೀಳಿಸಿಲ್ಲ ಕಣ ಸಾಕದಾಡಮ್ಮಯ್ಯ, ಇವನೇ ಬಿದ್ದವನೇ. ಏಯ್ ಮುಚ್ಚ ಬಾಯಿ, ಬೀಳಿಸ್ಬಿಟ್ಟು ಇನ್ನ ಮಾತಾಡ್ತಾನೆ. ಇನ್ನ
ನಿಂತ್ಕೊಂಡು ಮಾತಾಡೋ. ನನ್ನ ಯಾಕೆ ಬೈತೀರಾ? ನಾನೇನ್ ಬೀಳ್ಸಿಲ್ಲ. ಇನ್ನೊಂದ್ಸಲ ನಿನ್ನ ಆಟ ಕರ್ಕೊಂಡೆ ಕೇಳಾತಿರಪ್ತಿ. ನೀನ್ ಕರ್ಕಮಲ್ಲ. ಕರ್ಕೊಂಬದು ಬೇಡ ಗಿರ್ಕೊಂಬದು ಬೇಡ, ಹೋಗ ಸುಮ್ಮನೆ. ನೀ ದೊಡ್ಡರು ಆಡ್ಕೆ ಮರ ಆಡ್ಕೆಬೇಕು. ಸಣ್ಣ ಹುಡುಗನ ಯಾಕೋ ಕರ್ಕೊಂತೀರಾ? ಕರ್ಕೊಂಬದು ಬೀಳ್ಸೋದು ಆಮೇಲೆ ಅಳ್ಸೋದು. ಹೋಗ್ರ ಅಪ್ಪ. ಅಳಬೇಡ ಸುಮ್ಮನೆ. ಉಂಬ ಕಿಕ್ಕೆ ಬರ ನಿನಗೆ. ಇನ್ನು ಮುಂಡಿಲ್ವ ನೀನು? ಹೊಟ್ಟಸ್ತಿಲ್ಲೇನಪ್ಪ? ಅಳಬೇಡ ಸುಮ್ಮನೆ. ಹೊಟ್ಟೆ ಅಲ್ತೈತಜ್ಜಿ. ಹೌದಾ? ಇಕ್ಕ ಬತ್ತೀನಿ ಉಂಬಿ ಅಂತೆ ಕುಕ್ಕ. ಕೈ ತೊಳ್ಕೊಬರ ಹೋಗಿ. ಬಕೆಟ್ ನೀರಿದಾವೆ ರಜಿ, ಕುಕ್ಕೊಂಡಿರು. ನಿನಗೆ ಒಂದಿಟ್ಟು ಅನ್ನ ಸಾರು ಇಕ್ಕೆ ಬತ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.